ಆ ಥರ ಅಂಬರೀಷ್ ಅಣ್ಣ ಅಂತೂ ಹೇಳಲೇಬೇಡಿ. ಇವತ್ತೆಲ್ಲ ದೊಡ್ಡ ದೊಡ್ಡ ಜನ ನೋಡಿದ್ದು ಅವರಿಂದ. ಆಮೇಲೆ ಇವತ್ತು ಯಾರನ್ನ ಸಿಗ್ತಾರೆ, ಇವತ್ತು ಸಿಗ್ತಾರೆ ಅಂಬರೀಷ್ ಅಣ್ಣನ ಫ್ರೆಂಡ್ಸು. ಏನು ರೀ ಚಂದ್ರು ಚೆನ್ನಾಗಿದ್ರೇನು ರೀ, ಏನು ರೀ ನಿಮ್ಮ ಸಮಾಚಾರ, ಬಾಸ್ ಇಲ್ಲ ಅಂದ್ಬಿಟ್ಟು ನಮ್ಮನ್ನೇನು ಮಾತಾಡ್ಸೋದೇ ಇಲ್ಲ ಅಂತಾರೆ. ಸರ್ ಆ ಥರ ಎಲ್ಲ ಏನಿಲ್ಲ ಸರ್, ಅವ್ರು ಇರೋವರೆಗೂ ನಮ್ಗೆ ಅವರೇ ಬೆಲೆ ಸರ್. ನಾನು ಆ್ಯಕ್ಚುಲಿ ಅವತ್ತು ಬ್ಯಾಂಕಾಗೆ ಹೋಗ್ತಿದ್ದೆ, ಅವ್ರು ಎಕ್ಸ್ಪೈರ್ ಆಗಿದ್ದೀನಿ. ನಾನು 7 ಗಂಟೆಗೆ ಹೋಗಿ ಮಾತಾಡ್ಸ್ಕೊಂಬಂದೆ. ಚೆನ್ನಾಗಿದ್ರು. ಅವತ್ತು ಆಕ್ಸಿಡೆಂಟ್ ಬೇರೆ ಆಗಿತ್ತು ಮಂಡ್ಯದಲ್ಲಿ. ಒಂದು ಬಸ್ಸು ನೀರಿಗೆ ಬಿದ್ದುಬಿಟ್ಟು ಸುಮಾರು ಜನ ಸತ್ತೋಗ್ಬಿಟ್ಟಿದ್ರು. ಅವ್ರು ಅದನ್ನು ಫೀಲ್ ಆಗಿಬಿಟ್ಟು ಭಾಳ ಮಾತಾಡ್ತಾ ಇದ್ರು. 7:15 ಬಂದು ಬಾಸ್ ಮನೆಗೆ ಬಂದೆ. ಬಾಸ್ ಮನೆಗೆ ಅವ್ರ ಮನೆಗೆ ಒಂದು ಆಯುರ್ವೇದಿಕ್ ಈ ಉಳ್ಕು ಗಿಳ್ಕಿಗೆಲ್ಲ ಒಬ್ಬರು ಡಾಕ್ಟ್ರು ಬರ್ತಾಯಿದ್ರು ಗುಬ್ಬಿಯಿಂದ. ಅವ್ನು ಕರ್ಕೊಂಡು ಅಲ್ಲಿ ಹೋಗ್ಬಿಟ್ಟು ಸೀದಾ ನಾವು ಬಾಸ್ ಮನೆಗೆ ಬಂದ್ವಿ. ಬಾಸ್ ಮನೆಗೆ ಬಂದು ಬಾಸಿಗೆ ಮಸಾಜ್ ಮಾಡಿಬಿಟ್ಟು ಮನೇಲಿ ಕಾಫಿ ಕುಡಿದ್ಬಿಟ್ಟು ಹಂಗಂದ್ವಿ. ಹಿಂಗಂದ್ರು ಭಾಳ ಬೇಜಾರಾಗುತ್ತೆ. ನಂಗೆ 11:30 ಏರ್ಪೋರ್ಟಲ್ಲಿ ಇರಬೇಕು. ಇಮ್ಮಿಡಿಯೇಟಾಗಿ ಹಾಸ್ಪಿಟ್ಲಿಗೆ ಹೋಗಿ ಇಲ್ಲೆಲ್ಲ ನೋಡಿಕೊಂಡು ಆಮೇಲೆ ಕಾಲಿಗೆ ಬಿದ್ದು ಆಶೀರ್ವಾದ ತೊಗೊಂಡು ಅವ್ರು 2 ದಿನ ಈ ಕಾರ್ಯಗಳಿಗೆ ಇರೋಕ್ಕಾಗಲಿಲ್ಲ. ಅದೊಂದು ಇವತ್ತು ನಾನು ಏನಕ್ಕೆ ಯಾವುದ್ರ ಬೋರ್ಡ್ ಹಾಕಿಲ್ಲ ಅನ್ನೋದಕ್ಕೆ ಕಾರಣವೇ ಅದೇ. ಇದ್ದಾರೆ ಅಂತ ಇದೆಲ್ಲ ನಾವು ನೋಡಿದ್ವಿ, ಎಲ್ಲ ಕಾರ್ಯಗಳು ಮಾಡಿದ್ವಿ. ಅವ್ರಿಗೆ ನಾನು ಕಾರ್ಯ ಮಾಡೋಕ್ಕಾಗಲಿಲ್ಲ. ಬಿಕಾಸ್ ಆಫ್ ಟ್ರಿಪ್ ಹೋಗ್ಬೇಕಾಯ್ತು, ಇಲ್ಲಾಂದರೆ ಫ್ರೆಂಡ್ಶಿಪ್ಪಲ್ಲಿ ಬೇಜಾರು ಮಾಡ್ಕೋತಾರೆ. ಅಟ್ಲೀಸ್ಟ್ ಅವ್ರು ಕಾಲ್ಗನ ಬಿದ್ವಲ್ಲ ಅನ್ನೋದೊಂದು ಆಸೆ ಬಿಟ್ಟರೆ ಅದನ್ನು ಬಿಟ್ಟು ಬೇರೆ ಅದೊಂದು ಮಾಡೋಕ್ಕಾಗಿಲ್ಲ ಅಂತ ನಾನು ಅವ್ರಿಗೆ ಇನ್ನೂ ಫೋಟೋ ಇಟ್ಟಿಲ್ಲ. ನೀವೆಲ್ಲ ನೋಡಿ ಅಂಬರೀಷ್ ಅಣ್ಣನ ಫೋಟೋ ಇಟ್ಟಿಲ್ಲ ನಾನು. ಕಾರಣ ಯಾಕೆಂದರೆ ಇದ್ದಾರೆ. ಅದು ನಮ್ಮ ಮನಸ್ಸಿಗೆ ಅದು ನಾವೆಲ್ಲ ಕಾರ್ಯ ನಮ್ಮ ಬಾಸ್ತಾಗಲಿ ಪ್ರತಿಯೊಂದು ನಾನೇ ನಿಂತ್ಕೊಂಡು ಮಾಡಿದೆ. ಆಮೇಲೆ ಇನ್ನೊಂದು ಎಲ್ಲದಕ್ಕಿಂತ ಏನಂದರೆ ನಾನು 11ನೇ ದಿನ ನಾನೇ ಫಸ್ಟ್ ತಲೆ ಕೊಟ್ಟಿದ್ದು ಕೂದಲು 100%. ಯಾರೂ ಕೊಟ್ಟಿಲ್ಲ. ಬೇಕಾದ್ರೆ ಇವತ್ತು ಬೇಕಾದ್ರೆ ಹಾಕೊಂಡು ನೋಡಿ 11ನೇ ದಿನ ನಾನು ಒಬ್ಬನೇ ತಲೆ ಕೊಟ್ಟಿದ್ದು. ಯಾಕೆಂದರೆ ನನಗೊಂದು ತಮ್ಮ ಇದ್ದಂಗೆ. ಆ ಥರ ಬೆಳೆದಿದ್ವಿ. ಹಿಂಗೆ ಕೂತಿರ್ತಾಯಿದ್ವಿ, ಹಿಂಗೆ ಮಾತಾಡ್ತಿದ್ವಿ. ಇದೇ ಥರ ಏನು ಬೇಕಾದರೂ ಕೇಳಿದ್ರೆ ಅದಕ್ಕೆ ಆನ್ಸರ್ ಕೊಡ್ತಾಯಿದ್ರು. ಈಗ ಯಾರನ್ನ ನಾವು ಹೋಗಿ ಬಡಬಗ್ರು ಮಾತಾಡ್ಸಿದ್ರೆ ನಮ್ಮನ್ನು ತಿರಸ್ಕಾರ ಮಾಡಿ ಕಳಿಸ್ತಾರೆ ಜನ. ಯಾರೇ ನೀನು ಹೋಗಲ್ಲ ಇದೆ ಆಮೇಲೆ ಹೋಗಯ್ಯ ಅಂತಾರೆ. ಅಂತಾರೆ ಯಾವತ್ತೂ ನನಗೆ ಆ ಮನೇಲಿ ಹೇಳಿಲ್ಲ. ನಾವು ಬೆಳಗ್ಗೆ ಬಂದಿದ್ದ ದಾರಿಯಲ್ಲಿ ಇವತ್ತರೆಗೂ ನನಗೆ ಆ ಥರ ಎಲ್ಲ ಯಾರನ್ನ ಅಂದರೆ ನನಗೆ ಆಗೋದು ಇಲ್ಲ. ಹೋಗ್ರೆ ಅದು ಇದು ಅಂದರೆ ಅಯ್ಯೋ ನಡೆಯ ನೀನಿದ್ರೆ ನೀನು ದೊಡ್ಡದು, ನಮ್ಮ ಮನೇಲಿದ್ದರೆ ನಾನು ದೊಡ್ಡದು. ನಾನು ಆ ಥರ ಬಂದಿರೋದು. ಈ ಥರ ಯಾವತ್ತೂ ಹೋಗಿಲ್ಲ. ಹಿಂಗೆ ಇರಬೇಕು, ನಾನು ಹಂಗೆ ಬದುಕಬೇಕು. ಆ ಥರ ತಂದೆ ತಾಯಿ ಮೇಲೆ ಚಾಲೆಂಜಲ್ಲಿ ಬದುಕಿರೋ ನಾನು. ಇವತ್ತು ದೇವ್ರು ಏನಕ್ಕೆ ಅಂದರೆ ನಾವು ಯಾರೇ ಪ್ರತಿಯೊಬ್ಬರಿಗೆ ಹೇಳೋದು ಒಂದು ತಗೋತೀರಾ ಅದನ್ನು ಒಂದು ಬಗ್ಗೆ ಯೋಚನೆ ಮಾಡಿ ಅವಾಗ ಗ್ಯಾರಂಟಿ ಸಕ್ಸಸ್ ಆಗ್ತೀರ. ಯಾರೂ ಹೆಲ್ಪ್ ಮಾಡಿಲ್ಲ, ಇನ್ನೊಂದು ಮಾಡಿಲ್ಲ, ಅವ್ರ ಮನೇಲಿ ಕೆಲಸ ಮಾಡಿದ್ವಿ, ದುಡ್ಡೇ ಕೊಡಲಿಲ್ಲ. ಸಂಬಳ ಕೊಟ್ರಲ್ಲ, ದುಡ್ಡೆಲ್ಲ ಎಕ್ಸ್ಪೆಕ್ಟ್ ಮಾಡಬೇಡಿ. ಅವ್ರು ಕೊಟ್ಟರು ಅಂತ. ನೀವು ಕೆಲಸ ಮಾಡಿ ಕೂಲಿ ಕೊಟ್ಟಿದ್ದಾರೆ ತಗೊಳ್ಳಿ, ಖುಷಿಯಾಗಿರಿ, ಅಷ್ಟೇ ನಿಮ್ಮ ಕಮಿಟ್ಮೆಂಟ್ ಅಂದ್ಕೊಳ್ಳಿ. ಕೊಡ್ತಾರೆ ಮಾಡ್ತಾರೆ ಅನ್ನೋ ಪದಗಳು ಯೂಸ್ ಮಾಡಬೇಡಿ. ಈಗ ಮಾಡಿ ನಿಮ್ಮ ಅದೃಷ್ಟ ಇದ್ದರೆ ಬರುತ್ತೆ, ನಿಮ್ಮ ಅದೃಷ್ಟ ಇರೋದು ಏನೂ ಬರೋಲ್ಲ. ಈಗ ನಾವು ಇಷ್ಟೆಲ್ಲ ನೋಡಿದ್ವಿ, ಈ ಥರ ಎಲ್ಲ ದುಡ್ಡು ನೋಡಿದ್ವಿ. ಆದರೆ ಇವಾಗ ಕಷ್ಟಪಟ್ಟೆ ತಾನೇ ದುಡ್ಡು ನೋಡ್ತಾ ಇದ್ದೀವಿ.